7 to 10th ಬಂದ ತಕ್ಷಣ ನನ್ನ ಹತ್ರ ನನಗೆ ಇನ್ನೂ ಹಾರ್ಮೋನ್ಸ್ ಜಾಸ್ತಿ ಚೇಂಜ್ ಆಯಿತು. ಓಕೆ ಬಿಡು, ನಾನು ಜಗಳ ಮಾಡ್ಕೊಂಡಿದ್ದೆ ತಾನೇ, ನಾನು ಬೇರೆ ಹುಡುಗನ ನಾನು ಲವ್ ಮಾಡ್ತೀನಿ ಅಂತಬಿಟ್ಟು ನಾನು ಬೇರೆ ಹುಡುಗನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲ ಅಂತೆಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅಂತಾರೆ. ನಾನು ಎಷ್ಟು ಖುಷಿಯಾಗಿದ್ದೆ ಅಂತೆಲ್ಲ ಅಂದರೆ ಅವನ ಹತ್ರ ಮಾತಾಡ್ಕೊತ ಏನೋ ಒಂದು ಫೀಲ್ ಒಂಥರ ಬೇರೆ ಥರ ಚೇಂಜ್ ಆಗೋದು, ಬೇರೆ ಥರ ಇದಾಗೋದು ಬರ್ತಾಯಿತ್ತು. ಏನೋ ಒಂದು ಒಳಗಡೆಯಿಂದ ಅವನ ಜೊತೆ ಮಾತಾಡೋದು ಖುಷಿ ಆ ಥರ ಅನ್ನಿಸ್ತಾಯಿತ್ತು. ಒಂದು ದಿನ ಹಂಗೋ ಹಿಂಗೋ ಮಾಡಿಬಿಟ್ಟು ನಾನೇ ಅಂತಬಿಟ್ಟು ಅವನ ಹತ್ರ ತಗ್ಲಾಕೊಂಬಿಟ್ಟೆ. ಮನೇಲಿ ಗೊತ್ತಾಗ್ಬಿಡ್ತು. ನಮ್ಮಮ್ಮ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಗೊತ್ತಲ್ವಾ, ಏನು ಮಾಡಲಿ ಏನಿಲ್ಲ ಅಂತಬಿಟ್ಟು ಡೈರೆಕ್ಟು ಬಾತ್ರೂಮಲ್ಲಿ ಹೋದೆ, ಫಿನಾಲ್ ಕುಡಿದ್ಬಿಟ್ಟೆ. ಸೂಸೈಡ್ ಅಟೆಂಡ್ ಮಾಡಿಬಿಟ್ಟೆ, ಫಿನಾಲ್ ಕುಡಿದ್ಬಿಟ್ಟಿದ್ದೆ. ಹೆಂಗೆ ಅಂದರು, ಯಾವಾಗ ನಾನು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತಬಿಟ್ಟು ರೆಡ್ ಹ್ಯಾಂಡಾಗಿ ಸಿಗಬೇಕಂತಾನೆ ಅವಾಗ ಇನ್ನೂ ಮನೇಲಿ ಇದಾಯಿತು. ನನ್ನ ಜೀವನ ಹಿಂಗಾಗ್ಬಿಡ್ತು ಅಂತೆಲ್ಲ ಅಂದರೆ ನನ್ನ ಖುಷಿಗೋಸ್ಕರ ಏನೋ ನಾನು ಸೀರೆ ಹಾಕ್ಕೊಂಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದೆ. ಫಸ್ಟ್ ಟೈಮು ಲೈಕ್ ನಾನು ಸೀರೆ ಹಾಕೊಂಡಾಗ ನಾನು ರೆಡಿ ಆದಾಗ ನನಗೆ ತುಂಬ ಖುಷಿ ಅನಿಸ್ತು. ನಾನು ಕೆಲವೊಂದು ಟೈಮಲ್ಲಿ ಕೆಲವೊಂದು ಟ್ರಾನ್ಸ್ ಮೇಲೆ ನಾನು ಕ್ರಶ್ ಆಗಿಬಿಟ್ಟಿದ್ದೆ. ಇವ್ರು ಎಷ್ಟು ಚೆನ್ನಾಗಿದ್ದಾಳಲ್ಲ ಇವಳು ಅಂತ. ಬಾಯ್ಸ್ ಸ್ಕೂಲು ಪಕ್ಕದಲ್ಲೇ ಗರ್ಲ್ಸ್ ಇತ್ತು. ಓಕೆನಾ, ಆಟಕ್ಕೆ ಬಿಟ್ಟ ಅಂತೆಲ್ಲ ಅಂದರೆ ಸಾಕು. ಆಫ್ಟರ್ನೂನಲ್ಲಿ ನಮಗೆಲ್ಲರೂ ಆಟ ಬಿಡ್ತಾ ಇರ್ತಿದ್ದು. ಹುಡುಗಿಯರ ಜೊತೆನೇ ಆಟ ಆಡೋದು, ಬರೀ ಹುಡುಗಿಯರ ಜೊತೆನೇ ಆಟ ಆಡ್ತಾ ಇದ್ದೆ ನಾನು. ಹುಡುಗರ ಜೊತೆ ಆಟ ಆಡೋದು ತುಂಬ ಅಂದರೆ ತುಂಬ ಕಡಿಮೆ. 6th 7th ಟೈಮಲ್ಲೇ. ನಾನು 5th ಅಲ್ಲೇ ಲೈಕ್ ನನಗೊಂದು ಹುಡುಗನ ಮೇಲೆ ಕ್ರಶ್ ಆಗಿತ್ತು. ಆ ಏಜಲ್ಲೇ ಕ್ರಶ್ ಆಗಿತ್ತು. ಲೈಕ್ ಅವನು ನಾನು ಲವ್ ಮಾಡ್ತಾ ಇದ್ದ. ಆ ಏಜಲ್ಲಿ ಎಂತ ಲವ್ ಅದು ಏನು ಗೊತ್ತಾ, ನಿಮ್ಗೂ ಒಂದು ಆಗಿರುತ್ತೆ, ಅನುಭವ ಆಗಿರುತ್ತೆ. ಕ್ರಶ್ ಥರ ಅದು. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಅದ್ರ ಬಗ್ಗೆ ಏನು ಎಂತ ಅನ್ನೋದೇ ನಮ್ಗೆ ಗೊತ್ತಿರಲ್ಲ, ಏನು ಅಂತಾನೆ ಗೊತ್ತಿರಲ್ಲ. ಸುಮ್ಮನೆ ಅದು ಲವ್. ಇವಾಗ ಚಿಕ್ಕ ಮಕ್ಳು ಇರ್ತಲ್ಲ, ನನ್ನ ಹುಡುಗಿ ಅವ್ನು ನಂದು ಇದು ಅಂತಬಿಟ್ಟು ನನಗೆ ಆ ಥರ ಆಯಿತು. ಅದಾದಮೇಲೆ ಸ್ವಲ್ಪ ದಿನ ಹೋಗ್ತಾ ನನಗೆ ಗೊತ್ತಾಯಿತು. ಅಲ್ಲ, ಒಂದು ನಿಮಿಷ, ಅಂದರೆ ಅವರು ಹುಡುಗ ಅಲ್ವಾ? ಹೌದು. ಮತ್ತು ಅವ್ರಿಗೆ ನಿಮ್ಮ ಮೇಲೆ ಹೆಂಗಾಗುತ್ತೆ? ವಯಸ್ಸು ಚಿಕ್ಕ ವಯಸ್ಸು, ಅವ್ರದ್ದು ಚಿಕ್ಕ ವಯಸ್ಸು, ನಂದು ಚಿಕ್ಕ ವಯಸ್ಸು. ಅದಾದಮೇಲೆ ನಮ್ಮಿಬ್ಬರದು ಜಗಳ ಆಯಿತು, ಏನೋ ಒಂದು ಕಾರಣಗಳಿಂದ ಜಗಳ ಆಯಿತು. ನಾವಿಬ್ಬರು ಮಾತು ಬಿಟ್ಟಿದ್ವಿ. ಅದಾದಮೇಲೆ ನಾನು 7 to 10th ಬಂದ ತಕ್ಷಣ ನನ್ನ ಹತ್ರ ನನಗೆ ಇನ್ನೂ ಹಾರ್ಮೋನ್ಸ್ ಜಾಸ್ತಿ ಚೇಂಜ್ ಆಯಿತು. ಓಕೆ ಬಿಡು, ನಾನು ಜಗಳ ಮಾಡ್ಕೊಂಡಿದ್ದೆ ತಾನೇ, ನಾನು ಬೇರೆ ಹುಡುಗನ ನಾನು ಲವ್ ಮಾಡ್ತೀನಿ ಅಂತಬಿಟ್ಟು ನಾನು ಬೇರೆ ಹುಡುಗನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗೆ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಫೋನ್ ಕಾಲಿಂದ. ಇವಾಗ ನಾನು ಯಾರು ಸ್ವಲ್ಪ ಚೇಂಜ್ ಆಗಿತ್ತಾ? ತುಂಬ ಚೇಂಜು, ಸ್ವಲ್ಪ ಅಲ್ಲ, ಹುಡುಗಿನೇ. ಹಾಂ, ಆಲ್ಮೋಸ್ಟ್ ಆಲ್. ನಾನು ಯಾರಿಗಾದ್ರೂ ಹಲೋ ಅಂತ ಬಿಟ್ಟು ಮಾತಾಡ್ದ ಅಂತಾರೆ, ಹಾಂ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ನಾನು ನೋಡ್ತಾ ಇದ್ದೆ, ಹೇಳಿ ಮೇಡಮ್ ಅಂತ ಬಿಟ್ಟು ಹೇಳ್ತಾ ಇದ್ದೆ. ಸುಮ್ಮನೆ ನನಗೇನೋ ಅದು ಆ ಥರ ಕೇಳಬೇಕು ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ. ಅದಾದಮೇಲೆ ನಾನು ಒಂದು ಹುಡುಗನ್ನ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಹುಡುಗನ್ನ ಫೋನಲ್ಲೇ ನಾನು ಹೆಂಗೆ ಮಾತಾಡ್ತಾ ಇದ್ದೆ ಅಂತಬಿಟ್ಟು ಹೇಳ್ದ ಅಂದರೆ ಆ ಹುಡುಗ ನನ್ನ ವಾಯ್ಸಲ್ಲಿ ಎಷ್ಟು ಫಿದಾಗ್ಬಿಟ್ಟಿದ ಅಂತೆಲ್ಲ ಅಂದರೆ ಅಷ್ಟು ಫಿದಾಗ್ಬಿಟ್ಟಿದ. ನಾನಿಲ್ಲ ಅಂತೆಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋ ಥರ ಅಂತ. ಲೈಕ್ ಹಂಗೆ ಮಾತಾಡ್ತಾ ಇದ್ದೆ, ಅವ್ನು ನಾನು ಮಾತಾಡ್ತಾ ಇದ್ದ. ಲೈಕ್ ಹೆಂಗೆ ನಡೀತಾ ಇತ್ತು ಅಂತೆಲ್ಲ ಅಂದರೆ ನಮ್ಮ ಜೀವನ ನಮ್ಮದೆಲ್ಲನೂ. ಅವನಿಲ್ಲ ಅಂತೆಲ್ಲ ಅಂದರೆ ನನ್ನ ಜೀವನನೇ ಇಲ್ಲ ಅಂತಾರೆ. ನಾನು ಎಷ್ಟು ಖುಷಿಯಾಗಿದ್ದೆ ಅಂತೆಲ್ಲ ಅಂದರೆ ಅವನ ಹತ್ರ ಮಾತಾಡ್ಕೊತ ಏನೋ ಒಂದು ಫೀಲ್ ಒಂಥರ ಬೇರೆ ಥರ ಚೇಂಜ್ ಆಗೋದು, ಬೇರೆ ಥರ ಇದಾಗೋದು ಬರ್ತಾಯಿತ್ತು. ಏನೋ ಒಂದು ಒಳಗಡೆಯಿಂದ ಅವನ ಜೊತೆ ಮಾತಾಡೋದು ಖುಷಿ ಆ ಥರ ಅನ್ನಿಸ್ತಾಯಿತ್ತು. ಒಂದು ದಿನ ಹಂಗೋ ಹಿಂಗೋ ಮಾಡಿಬಿಟ್ಟು ನಾನೇ ಅಂತಬಿಟ್ಟು ಅವನ ಹತ್ರ ತಗ್ಲಾಕೊಂಬಿಟ್ಟೆ. ಗೊತ್ತಾಗ್ಬಿಡ್ತು. ಅದು ಏನು ಅಂತೆಲ್ಲ ಅಂದರೆ ನನ್ನ ಅದೃಷ್ಟನೋ ಏನಂತಿರೋ, ಅವನು ನಮ್ಮ ಅಣ್ಣನ ಫ್ರೆಂಡು. ಗೊತ್ತಿತ್ತಾ? ಹಾಂ, ನಿಮಗೂ ಗೊತ್ತಿರಲಿಲ್ಲ? ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಅವ್ನು ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡು ಅಂತ. ನಮ್ಮ ಅಣ್ಣನ ಫ್ರೆಂಡು. ಅವನು ಇನ್ನು ಹೇಳಿದ ಅಂತೆಲ್ಲ ಅಂದರೆ ನಿಮ್ಮ ತಮ್ಮ ನನಗೆ ಈ ಥರ ಮಾಡ್ಬಿಟ್ಟು ಇದು ಮಾಡ್ತಾ ಇದ್ದಾನೆ ಅಂತಬಿಟ್ಟು ನಮ್ಮ ಅಣ್ಣನಿಗೆ ಹೇಳ್ಬಿಟ್ಟಿದ್ದಾನೆ. ನಮ್ಮ ಅಣ್ಣ ನಮ್ಮ ಅಮ್ಮನ ಹತ್ರ ಹೇಳ್ಬಿಟ್ಟಿದ್ದಾನೆ. ಮನೇಲಿ ಗೊತ್ತಾಗ್ಬಿಡ್ತು. ನಮ್ಮಮ್ಮ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಗೊತ್ತಲ್ವಾ ಅಂತ ಮನೆಗೆ ಹಂಗೆ ಮಾಡತ್ತೀನಿ, ಹಿಂಗೆ ಮಾಡತ್ತೀನಿ, ಬಾಯಿಗೆ ಬಂದಾಗ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಮನೆಗೆ ಹೋಗ್ಬೇಕು ಅಂತೆಲ್ಲ ಅಂದರೆ ತುಂಬ ಭಯ ಆಗ್ತಾಯಿದೆ. ನಾನು ಏನು ಮಾಡಲಿ ಏನಿಲ್ಲ ಅಂತಬಿಟ್ಟು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ಇವಾಗ ಮನೆಗೆ ಹೋದ ಅಂತೆಲ್ಲಂದರೆ ಹೆಂಗೋ ಹಿಡ್ಕೊಂಬಿಟ್ಟು ಲಾಕ್ ಮಾಡಿಬಿಟ್ಟು ಏನಂತಾರೋ ಏನಿಲ್ಲೋ ಅನ್ನೋದೇ ಗೊತ್ತಿಲ್ಲ. ಅದೇ ಟೈಮಲ್ಲಿ ನಂದು 10th ರಿಸಲ್ಟು. ಏನು ಮಾಡಲಿ ಏನಿಲ್ಲ ಅಂತಬಿಟ್ಟು ಡೈರೆಕ್ಟು ಬಾತ್ರೂಮಲ್ಲಿ ಹೋದೆ, ಫಿನಾಲ್ ಕುಡಿದ್ಬಿಟ್ಟೆ. ಸೂಸೈಡ್ ಅಟೆಂಡ್ ಮಾಡಿಬಿಟ್ಟೆ, ಫಿನಾಲ್ ಕುಡಿದ್ಬಿಟ್ಟಿದ್ದೆ. ಹೆಂಗೆ ಅಂತಬಿಟ್ಟು ಹೇಳ್ದೆ ಅಂದರೆ ನನಗೇನು ಮಾತಾಡೋಕ್ಕಾಗ್ತಿರಲಿಲ್ಲ, ಆಪ್ಷನೇ ಇಲ್ಲ. ಫಿನಾಲ್ ಕುಡಿದ್ಬಿಟ್ಟೆ. ನಮ್ಮದು ಚಿಕ್ಕ ಊರಿತ್ತು ಇವಾಗ ಏನೋ ದೊಡ್ಡ ಸಿಟಿ ಆಗಿದ್ದಾರೆ ಅಂತಬಿಟ್ಟು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಅವಾಗ ಊರಿಗೆ ಸುತ್ತೆ. ಲೈಕ್
ಇವನು ಫಿನಾಲ್ ಕೊಟ್ಬಿಟ್ಟಿದ್ದಾನೆ. ಇವಾಗ ಜನರ ಮುಂದೆ ಇವಾಗ ಇಲ್ಲಾದ್ರೂ ಬೆಂಗಳೂರು ಅದು ಅಂತಂದ್ರೆ ಪಕ್ಕದ ಮನೇಲಿ ಸತ್ರು ಅಂತ ಹೇಳಿದ್ರೆ ಯಾಕಂತಾನು ಕೇಳಲ್ಲ, ಅಲ್ಲಿ ಹೇಳಲೇಬೇಕಲ್ವ, ಪ್ರತಿಯೊಂದು ಪ್ರಿಂಟ್ ಅಪ್ಡೇಟ್ ಕೊಡ್ಬೇಕಲ್ಲ, ಹಿಂಗೆ ಆಯಿತು ಹಿಂಗಿಲ್ಲ ಅಂತ ಬಿಟ್ಟು. ಮನೇಲಿ ಇದೆಲ್ಲ ಹೇಳೋಕ್ಕಾಗಲ್ಲ. ಅಯ್ಯೋ ರಿಸಲ್ಟ್ ಸ್ವಲ್ಪ ಕಡಿಮೆ ಬಂತು ಅದಕ್ಕೆ ಫಿನಾಲ್ ಕುಡ್ದಿದ್ದಾನೆ ಅಂತ ಬಿಟ್ಟು ಅದಕ್ಕೆ ಇದು ಮುಚ್ಚಾಕಿದ್ರು. ಅದಾದಮೇಲೆ ಮನೇಲಿ ಕ್ಲಾಸ್ ತಗೊಂಡ್ರು. ಅಂದರೆ ನೀವು ಈ ಥರ ಮನೇಲಿ ಯಾವಾಗ ಗೊತ್ತಾಗಿತ್ತು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ? ಅದೇ ಲವ್ ಮಾಡೋ ಮ್ಯಾಟ್ರದಲ್ಲಿ ಸಿಗೆ ಬಿದ್ದಿತ್ತು. ಅದಕ್ಕಿಂತ ಮುಂಚೆ ನೀವು ಹುಡುಗ ಇವಾಗ ಏನು ಗೊತ್ತಾ, ಹೆಂಗೆ ಅಂತೆಲ್ಲ ಅಂದರೆ ಎತ್ತೋರಿಗೆ ಹೆಗಣನು ಮುತ್ತು ಅಂತ ಬಿಟ್ಟು ಹೇಳ್ತಾರೆ, ಹೌದಲ್ವಾ? ಎತ್ತೋರ್ಗೆ ಹೆಗಣನು ಮುತ್ತು, ಹೌದಲ್ವಾ? ಸೊ ಅವಾಗ ಏನೋ ಇನ್ನೂ ಚಿಕ್ಕ ವಯಸ್ಸಿದ್ದಾರೆ ತಾನೇ, ಹಂಗಂಗೆ ಆಡ್ತಾ ಇದ್ದಾರೆ ಅಂತ ಬಿಟ್ಟು ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಯಾವಾಗ ನಾನು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ಬಿಟ್ಟು ರೆಡ್ ಹ್ಯಾಂಡಾಗಿ ಸಿಗೆ ಬಿದ್ದಂತಾನೆ ಅವಾಗ ಇನ್ನೂ ಮನೇಲಿ ಇದಾಯಿತು. ಮನೇಲಿ ಇನ್ನೂ ನಿನ್ನ ಅಕ್ಕಂದಿರಿಗೆ ಮದುವೆ ಮಾಡೋದಿದೆ, ನೀನು ಹಿಂಗೆ ಮಾಡ್ಕೊಂಬಿಟ್ಟು ಕೂತ್ಕೊಂಡ ಅಂತಿಲ್ಲ ಅಂದರೆ ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ, ಹಿಂಗೆ ಅಂದ್ಬಿಟ್ಟು ಅದೆಲ್ಲ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೆಲ್ಲ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಾನು ಸ್ವಲ್ಪ ಓಕೆ ನಾನು ಮಾಡಿದ ತಪ್ಪೇನು ಅನಿಸುತ್ತೆಲ್ಲೋ ಅಂದ್ಬಿಟ್ಟು ಅನಿಸುತ್ತೆ, ಸುಮ್ಮನೆ ಇದು ಮಾಡ್ಕೊಳಕ್ಕಾಗಿದೆ. ಆದ್ರೂ ಒಂಥರ ನನ್ನ ಮನಸ್ಸು ಅಂದಮೇಲೆ ಎಳಿತಾ ಇತ್ತು. ಅವಾಗ ಕನ್ಫರ್ಮ್ ಆಗಿತ್ತಾ ನಾನು ಏನೋ ಚೇಂಜ್ ಆಗ್ತಾ ಇದ್ದೀನಿ, ಏನೋ ಚೇಂಜ್ ಆಗಿದೆ ಅಂತ? ನನಗೇನು ಗೊತ್ತಾ, ನಾನೇನೋ ಚೇಂಜ್ ಆಗ್ತಾ ಇದ್ದೀನಿ ಅಂತಬಿಟ್ಟು ನನಗೆ ಅನಿಸ್ತಾ ಇತ್ತು. ನಾನು ಯಾವತ್ತೂ ಅನಿಸಿಲ್ಲ ನಾನು ಈ ಥರ ಫುಲ್ಲಾಗಿ ನಾನು ಕಂಪ್ಲೀಟಾಗಿ ನಾನು ಚೇಂಜ್ ಆಗ್ತೀನಿ ಅಂತ. ಫೀಲಿಂಗ್ಸ್ ಆ ಥರ ಒಟ್ಟಿನಲ್ಲಿ ಇತ್ತು. ನನಗೆ ಹೆಂಗೆ ಅಂತಬಿಟ್ಟು ಹೇಳಿದ್ರೆ ನಾನು ಹೆಣ್ಣು ಅಂತಬಿಟ್ಟೆ ನಾನು ಫುಲ್ ಭಾವನೆ ಮೇಲಿದ್ದೆ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಲೈಕ್ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತಬಿಟ್ಟು ನನಗಿತ್ತು. ಸೆಕೆಂಡ್ ಪಿ ಯುದಲ್ಲಿ ನಾನು ಫ್ಯಾಷನ್ ಡಿಸೈನ್ ಮಾಡಬೇಕು. ಇಲ್ಲ ಇದು ಹೆಣ್ಮಕ್ಳು ಮಾಡೋಕ್ಕಂತ ಕೆಲಸ. ನೀನು ಗಂಡು ಮಗ ಮಾಡೋಕ್ಕಂಥದ್ದೇ ನೀನು ಮಾಡಬೇಕು, ನೀನು ಎಲೆಕ್ಟ್ರಿಷಿಯನ್ನೇ ಮಾಡಬೇಕು ಅಂತೇಳ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಎಲೆಕ್ಟ್ರಿಷಿಯನ್ ಅಲ್ಲಿ ಹಚ್ಚಿಸಿದ್ರು. ಅಲ್ಲೆಲ್ಲ ಹುಡುಗರೆ ಎಷ್ಟು ನನ್ನ ರ್ಯಾಗಿಂಗ್ ಮಾಡ್ತಾಯಿದ್ರು ಅಂತೆಲ್ಲ ಅಂದರೆ, ಎಷ್ಟು ಕಿಂಡಲ್ ಮಾಡ್ತಾಯಿದ್ರು ಅಂತೆಲ್ಲ ಅಂದರೆ ತುಂಬ ಅಂದರೆ ತುಂಬ ಜಾಸ್ತಿ ಮಾಡ್ತಾರೆ. ಹಿಂಗೆ ಅದು ಇದು ಲೈಕ್ ಇರ್ತಾವೆ ತಾನೆ ಕೆಲವೊಂದು ಪದಗಳು ಎಲ್ಲನೂ, ಅದಕ್ಕೆ ಅಂತಾನೆ ಪದಗಳಿದಾವೆ. ಕೆಲವೊಂದು ಪದಗಳು ಇರ್ತಾವೆ ತಾನೆ, ಅದು ಮಾಡೋದು. ಲೈಕ್ ಕ್ಲಾಸ್ ರೂಮ್ನಲ್ಲಿ ಸರ್ಸ್ ಎಲ್ಲ ಏನು ಯಾರೂ ಇಲ್ಲ ಅದಾಗ ಸುಮ್ಮನೆ ಅಲ್ಲಿ ಇಲ್ಲಿ ಮುಟ್ಟೋದು ಅದೆಲ್ಲ ಏನು ಅಂತೆಲ್ಲ ಅಂದರೆ ಅವ್ರು ಬೇಕು ಅಂತಬಿಟ್ಟು ಮಾಡಲ್ಲ. ಅದೊಂದು ಮೂಮೆಂಟು, ಅದೊಂದು ಕ್ಷಣ, ಅದೊಂದು ಫೀಲ್ ರೇಗ್ಸೋಕ್ಕೆ, ಅದೊಂದು ಎಂಜಾಯ್ ಮಾಡೋಕ್ಕೆ. ಇವಾಗ್ಲೂ ನನ್ನ ಕ್ಲಾಸ್ ಫ್ರೆಂಡ್ಸ್ ಎಲ್ಲ ನಾನು ಮಾತಾಡ್ತಾರೆ, ಹೇಗಿದೆ ಚಿನ್ನಿ ಚೆನ್ನಾಗಿದೆಯಮ್ಮ ಅಂತಲೇ ಮಾತಾಡ್ತಾರೆ. ಇವಾಗ ಅವ್ರಿಗೆಲ್ಲನೂ ಗೊತ್ತಾಗಿದೆ ಲೈಕ್ ಓಕೆ ನಾವು ಮಾಡಿದ ತಪ್ಪು. ಅದು ಚಿಕ್ಕ ವಯಸ್ಸಲ್ಲಿ ಎಲ್ರಿಗೂ ಅದೇನು ಅನ್ಸಲ್ವ ತಾನೆ. ಇವಾಗಲೂ ಕೆಲವೊಬ್ಬರು ಏನಮ್ಮ ಹಿಂಗಾಗಿದೆಯಮ್ಮ ಚೆನ್ನಾಗಿದೆಯಮ್ಮ ಅಂತ ಮಾತಾಡಿಸ್ತಾರೆ, ಹಂಗೆ ಇರಲಿಲ್ಲ. ಅದಾದಮೇಲೆ ನನಗೆ 10th PUC ನನ್ನ ಮುಗೀತು. ನಾನು ಇಲ್ಲಿರಬಾರ್ದು, ನಾನು ಎಲ್ಲಾದರೂ ದೂರ ಹೋಗಬೇಕು, ನಾನೇನಾದರೂ ಇಲ್ಲಿ ಏನಾದರೂ ಇತ್ತು ಅಂತೆಲ್ಲ ಅಂದರೆ ನನಗೆ ಬದುಕೋಕ್ಕಾಗಲ್ಲ ಅಂತಬಿಟ್ಟು ಆವತ್ತಿನ ದಿನ ಎಲ್ಲರೂ ಎಲೆಕ್ಟ್ರಿಷಿಯನ್ ಆದಮೇಲೆ ಎಲ್ಲರೂ ಸೆಕೆಂಡ್ PU ಹೋದ್ಮೇಲೆ ಕೆಲ್ಸಕ್ಕೆ ಹೋಗ್ತಾರೆ ಅಂತಬಿಟ್ಟು ಎಲ್ಲರೂ ನಮ್ಮ ಬ್ಯಾಚ್ ಎಲ್ಲನೂ ಹೋಗ್ತಾಯಿದ್ರು. ನಾನು ಹೋಗ್ತೀನಿ, ನಾನಿರಲ್ಲ ಅಂತಬಿಟ್ಟು ನಮ್ಮ ಅಕ್ಕ ಹತ್ರ 4,000 ರೂಪಾಯಿ ಇಸ್ಕೊಂಬಿಟ್ಟು ಅವತ್ತು ಬಂದವಳು. ಇವತ್ತು 9 ವರ್ಷ ಆಯಿತು. ನಾನು 2016-17 ಬಂದಿರೋದು. 16-17 ನಾನು ಬ್ಯಾಂಗ್ಳೂರು ಬಂದಿರೋದು. ಅವತ್ತುವರೆಗೂ ನನ್ನ ಲೈಫ್ನ ನಾನು ಎಷ್ಟು ಕಷ್ಟದಲ್ಲಿ ಅಂತೆಲ್ಲ ಅಂದರೆ, ಒಂದು ಚಿಕ್ಕ ಹಳ್ಳಿಲಿಂದ ಬಂದವಳು, ಏನು ಎಂತ ಅಂತಬಿಟ್ಟು ಏನೂ ಗೊತ್ತಿಲ್ಲ. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತೆಲ್ಲ ಅಂದರೆ ಒಂದೊಂದು ಹೊತ್ತಿಗೂ ನಾನು ಕಷ್ಟಪಟ್ಟಿದ್ದೀನಿ. ನನ್ನ ಜೀವನ ಹಿಂಗಾಗ್ಬಿಡ್ತು ಅಂತೆಲ್ಲ ಅಂದರೆ, ನನ್ನ ಖುಷಿಗೋಸ್ಕರ ಏನೋ ನಾನು ಸೀರೆ ಹಾಕ್ಕೊಂಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ. ಫಸ್ಟ್ ಟೈಮು ಲೈಕ್ ನಾನು ಸೀರೆ ಹಾಕೊಂಡಾಗ, ನಾನು ರೆಡಿ ಆದಾಗ ನನಗೆ ತುಂಬ ಖುಷಿ ಅನಿಸ್ತು. ಯಾವಾಗ ತುಂಬ ಹಳೇದು. ಫಸ್ಟ್ ಟೈಮ್ ಒಂದು ಸೀರೆ ಉಟ್ಕೊಂಡು ಬ್ಯಾಂಗ್ಳೂರು ಬಂದಲೆ ಸೀರೆ ಹಾಕೊಂಡ್ಬಿಟ್ಟು ಅದೇನೋ ಇದು ಮಾಡ್ಕೊಂಬಿಟ್ಟು ರೆಡಿ ಆಗಿಬಿಟ್ಟು ಅವತ್ತು ಒಂದಿನ ನನಗೆ ಅದೆಲ್ಲ ನನ್ನ ಹತ್ರ ವೀಡಿಯೋಸೂ ಇದ್ದಾವೆ. ಹಳೆ ವೀಡಿಯೋಸೂ ಒಂಥರ ರೆಕಾರ್ಡ್ ಮಾಡಿರೋಕ್ಕಂಥ ವೀಡಿಯೋಸೂ ನನ್ನ ಹತ್ರ ಇದೆ. ಹೆಂಗೆ ಅಂತಬಿಟ್ಟು ಎಲ್ಲ ಅಂದರೆ ಓಕೆ ನಾನು ಬಯಸಿದ್ದೆಲ್ಲನೂ ನನಗೆ ಸಿಗ್ಬಿಡ್ತು ಅಂತ. ಅವಾಗ ನಾನು ಹೆಂಗೆ ಮಾಡ್ತಾಯಿದ್ದೆ ಅಂತೆಲ್ಲ ಅಂದರೆ, ಇವಾಗ ನಾನು ರೆಡಿ ಆಗಬೇಕು ಅಂತಬಿಟ್ಟು ಇಷ್ಟ ಆಯಿತು, ನಾನು ಮೇಕಪ್ ಮಾಡ್ಕೊತಾ ಇದ್ದೆ, ರೆಡಿ ಆಗ್ತಾಯಿದ್ದೆ, ಮತ್ತು ಡ್ರೆಸ್ ಬಿಚ್ಕೊಂಬಿಟ್ಟು ಮತ್ತೆ ಹುಡುಗನ ಥರ ಆಗ್ತಾಯಿದ್ದೆ. ಅಷ್ಟು ನನಗೆ ಯಾರಿಗೂ ಇದು ಮಾಡ್ತಾ ಇರಲಿಲ್ಲ. ಓಕೆನಾ. ನನಗೆ ಇನ್ನೊಂದು ಏನು ಅಂತೆಲ್ಲ ಅಂದರೆ, ನಾನು ರೆಡಿ ಆಗಿಬಿಟ್ಟು ಕೆಲವೊಂದು ಪಾರ್ಟೀಸ್ಗೆಲ್ಲ ನಾನು ಹೋಗ್ತಾಯಿದ್ದೆ. ಓಕೆನಾ. ಕೆಲವೊಂದು ಪಾರ್ಟೀಸ್ಗೆಲ್ಲ ಹೋದಾಗ ನಿಜಾಂಶ ಅಂತಲೇ ನಾನು ಹೇಳ್ತೀನಿ, ಗೊತ್ತಿಲ್ಲ, ಟ್ರಾನ್ಸ್ಜೆಂಡರ್ಸು ಹುಡುಗಿರಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೀರೆ ಗೀರೆ ಹಾಕ್ಕೊಂಬಿಟ್ಟು ಅವ್ರ ಮೇಕಪ್ ಏನಾದರೂ ಮಾಡ್ಕೊಂಡ ಅಂತೆಲ್ಲ ಅಂದರೆ, ನಾನು ರಿಯಲ್ ಲೈಫಲ್ಲೂ ನಾನು ತುಂಬ ಜನ ನೋಡಿದ್ದೀನಿ.
ಗುರು ಇವಳ ಟ್ರಾನ್ಸ ಅಂದಂಗೆ ನನ್ಗೆ ಅನಿಸ್ಬಿಟ್ಟಿದೆ. ಎಷ್ಟು ಹಾಟಾಗಿ ಕಾಣಿಸ್ತಾರೆ ಅಂತ ಹೇಳ್ದ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಅವ್ರ ಸೀರೆ ಆಗಿರ್ಬೋದು, ಅವ್ರದ್ದು ಮೇಕಪ್ಪು, ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಹುಡುಗಿರೂ ಅಷ್ಟೊಂದೆಲ್ಲ ಮಾಡಲ್ಲ. ಅವ್ರು ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರ್ತಾರೆ. ತುಂಬ ಜನ, ನಾನು ತುಂಬ ಜನ ನೋಡಿದ್ದೀನಿ. ನಾನು ಕೆಲವೊಂದು ಟೈಮಲ್ಲಿ ಕೆಲವೊಂದು ಟ್ರಾನ್ಸ್ ಮೇಲೆ ನಾನು ಕ್ರಶ್ ಆಗಿಬಿಟ್ಟಿದೆ. ಇವ್ರು ಎಷ್ಟು ಚೆನ್ನಾಗಿದ್ದಾಳಲ್ಲ ಇವಳು ಅಂತ. ಒಂದು ಕಡೆಯಿಂದ ಹೊಟ್ಟೆವ್ರು ಎಷ್ಟು ಚೆನ್ನಾಗಿದ್ದಾಳೆ ತಾನೆ, ನಾನು ಅವಳ ಥರ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಇನ್ನೊಂಥರ ಓಕೆ ಚೆನ್ನಾಗಿದ್ದಾಳಲ್ಲಪ್ಪ ಅಂದ್ಬಿಟ್ಟು. ಲೈಕ್ ನಾನು ಯಾವಾಗ ಸೀರೆ ಹಾಕೊಂಬಿಟ್ಟು ಹೋಗ್ತಾ ಇದ್ದೆ ತಾನೆ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲನೂ, ಹುಡುಗರು ಅವಾಗ ನನ್ನ ಜೊತೆಲಿ ಮಾತಾಡ್ಸೋರು. ಲೈಕ್ ಗೊತ್ತಾ ಅಲ್ವಾ, ಕಾಮನ್ ಆಗಿ ಮಾತಾಡ್ಸೋರು. ಹೌದಾ ಅಂದ್ಬಿಟ್ಟು ಅಲ್ಲಿ ಒಂದು ಹುಡುಗ ಒಂದು ಹುಡುಗಿ ಜೊತೆ ಮಾತಾಡೋಕ್ಕಂಥದ್ದು ಒಂದು ವೇವ್ ಇರುತ್ತೆ ಅಲ್ವಾ, ಒಂದು ಟಾಕಿಂಗ್ ಸೆನ್ಸ್ ಇರುತ್ತೆ ಅಲ್ವಾ, ಅದು ತುಂಬ ಡಿಫ್ರೆಂಟಾಗಿ ನನಗೆ ಕಾಣಿಸೋಕ್ಕಾಗಿತ್ತು. ಇವಾಗ ನಾನು ಒಂದು ಹುಡುಗನ ಡ್ರೆಸ್ ಮಾಡಿ ಹೋಗೋದೆ ಬರಲ್ಲ ಕೂತ್ಕೊಳ್ಳೋಲ್ಲ, ಅದು ಏನೋ ಒಂದು ಕಾಮನ್ ಥಿಂಗ್ಸ್ ಏನಾದರೂ ಇರ್ತೈತೆ ಆ ಥರ ಆಗಿರ್ತಿತ್ತು. ಯಾವಾಗ ನಾನು ಸೀರೆ ಉಟ್ಕೊಂಬಿಟ್ಟು ಏನೋ ಒಂದು ಚೇಂಜ್ ಎಲ್ಲ ಬೇರೆಯವ್ರು ಗೊತ್ತಿಲ್ಲಾರ್ದವ್ರ ಹತ್ರ ಹೋದೆ ತಾನೆ, ಲೈಕ್ ನನ್ನಲ್ಲಿ ಇನ್ನೂ ಜಾಸ್ತಿ ಒಂದು ಫೀಲಿಂಗ್ಸ್ ಬಂದ್ಬಿಡ್ತು. ಲೈಕ್ ಅವ್ರು ಮಾತಾಡೋದು, ಅವ್ರು ನಗೋದು, ನಾನು ನಗೋದು, ನನಗೆ ಹೆಂಗೆ ಅನಿಸ್ಬಿಡ್ತು ಅಂತೆಲ್ಲ ಅಂದರೆ ಓಕೆ ನಾನು ಇದರಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಲ್ವಾ, ಸೊ ನಾನು ಫುಲ್ ಕಂಪ್ಲೀಟಾಗಿ ನಾನು ಚೇಂಜ್ ಆಗಬೇಕು ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ನಾನು ಏನೇ ಆಗಿದ್ರು ನಾನು ಹೆಣ್ಣಾಗಬೇಕು.